ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸೊ ಈ ವ್ಲಾಗನ್ನು ನಾನು ಸಂಕ್ರಾಂತಿಯಿಂದ ಒಂದಿನ ಹಿಂದಿನ ದಿನದಿಂದ ಶೂಟ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಸಂಕ್ರಾಂತಿಯ ಹಿಂದಿನ ದಿನ ಈವ್ನಿಂಗಲ್ಲಿ ಊರಿಂದ ಬಂದು ಮನೆ ಕೆಲಸ ಎಲ್ಲ ತುಂಬಾ ಇತ್ತು ಊರಿಂದ ಬಂದ ಮೇಲೆ. ಸೊ ಅದನ್ನೆಲ್ಲ ಮಾಡಿ ಆವಾಗಿಂದ ನಾನು ಟೀ ಟೈಮಲ್ಲಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಒಂದು ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನನಗೆ ತುಂಬ ಎನ್ಕರೇಜ್ಮೆಂಟ್ ಇರುತ್ತೆ ನೆಕ್ಸ್ಟ್ ತುಂಬ ವೀಡಿಯೋಸ್ನ ಹಾಕಲಿಕ್ಕೆ. ನಾನು ಕರಾವಳಿಯಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಕರಾವಳಿ ಸಂಕ್ರಾಂತಿ ಬಗ್ಗೆ ಜಾಸ್ತಿ ಗೊತ್ತಿತ್ತು. ಸೊ ನಾವೆಲ್ಲ ಚಿಕ್ಕವರಿರುವಾಗ ಹೊಸ ಡ್ರೆಸ್ ಹಾಕ್ಕೊಂಡು ಬಳೆಗಳನ್ನೆಲ್ಲ ಹಾಕ್ಕೊಂಡು ಸಂಕ್ರಾಂತಿಯ ನೆಕ್ಸ್ಟ್ ಡೇ ಊರವ್ರಿಗೆಲ್ಲ ಏನಂತಾರೆ ಸಂಕ್ರಾಂತಿ ಕಾಳು ಇರುತ್ತಲ್ವ, ಅದು ಸ್ವೀಟ್ ಶುಗರಿಂದ ಮಾಡಿರ್ತಾರೆ, ನೀವು ನೋಡಿರ್ಬೋದು ಸಂಕ್ರಾಂತಿ ಕಾಳು. ಅದನ್ನು ಹಂಚಲಿಕ್ಕೆ ಹೋಗ್ತಾ ಇದ್ವಿ. ಸೊ ಯಾರಿಗೆಲ್ಲ ನಾವು ಸಂಕ್ರಾಂತಿ ಕಾಳು ಕೊಡ್ತೀವಿ ಅವರೆಲ್ಲ ನಮಗೆ ದುಡ್ಡು ಕೊಡ್ತಾಯಿದ್ರು. ಸೊ ಆ ಥರ ನಾವು ಊರೆಲ್ಲ ಸುತ್ತಾ ಇದ್ವಿ. ಯಾರಿಗೆಲ್ಲ ಈ ಥರ ಸಂಕ್ರಾಂತಿ ಮಾಡಿ ಅನುಭವವಿದೆ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ನಮ್ಮ ಹಸ್ಬೆಂಡ್ ಊರು ಆಂಧ್ರ ಆಗಿರೋದ್ರಿಂದ ಸೊ ಅವರ ಸ್ಟೈಲಲ್ಲಿ ನಾನು ಸಂಕ್ರಾಂತಿಯನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಸೊ ಇದು ನೋಡಿ, ಇದು ಏನಂತಾರೆ ಉದ್ದಿನ ಬೇಳೆ ಇರುತ್ತಲ್ವ, ಉದ್ದಿನ ಬೇಳೆ ಮತ್ತು ರೈಸ್ ಪೌಡರಿಂದ ಮಾಡಿರುವಂಥ ಒಂದು ಪೌಡರ್ ಇದು. ಇದಕ್ಕೆ ಬೆಲ್ಲದ ಪುಡಿ ಎಲ್ಲ ಸೇರಿಸಿಟ್ಟಿರ್ತಾರೆ, ಸ್ವೀಟು ಎಲ್ಲ ಇರುತ್ತೆ. ಇದೊಂದು ರೆಡಿಮೇಡ್ ಮಾಡಿ ಈ ಥರ ಪೌಡರ್ ಮಾಡಿಟ್ಟಿರ್ತಾರೆ. ಈ ಪುಡಿಯಿಂದ ಮಾಡಿರುವಂಥ ಉಂಡೆ ಲಡ್ಡು ಏನಿದೆ ಅದೇ ಈ ಸಂಕ್ರಾಂತಿಗೆ ತುಂಬ ಫೇಮಸ್ಸು. ಸೊ ಇದಕ್ಕೇನು ಮಾಡ್ತಾರೆ ಅಂತ ಹೇಳಿದರೆ, ಈ ಥರ ಪ್ಯಾಕೆಟ್ನ ಓಪನ್ ಮಾಡಿಕೊಂಡು ಅದರ ಪೌಡರ್ಗೆ ತುಪ್ಪನ ಹಾಕಿ ನಾವು ಜಸ್ಟು ಉಂಡೆನ ಮಾಡ್ಕೊಳ್ಳೋದು ಅಷ್ಟೇ. ಇದರದ್ದು ಏನು ಇದಿಲ್ಲ, ಜಾಸ್ತಿ ಏನು ಪ್ರೊಸೀಜರ್ ಇರಲ್ಲ. ಈ ಪೌಡರ್ನ ಹೇಗೆ ಮಾಡ್ತಾರೆ ಅಂತ ನನಗಷ್ಟು ಗೊತ್ತಿಲ್ಲ. ಸೊ ನಾನು ಕಲ್ತ್ಕೊಂಡಿದ್ರೆ ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡ್ಕೊತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹೇಗಿರುತ್ತೆ ಅಂತ ಹೇಳಿದರೆ ಬೇಸನ್ ಲಡ್ಡು ಇರುತ್ತಲ್ವ ಆ ಥರ ಇರುತ್ತೆ. ಸೊ ಈ ಲಡ್ಡುನ ನಾನಿವಾಗ ಮಾಡ್ತಾಯಿದ್ದೀನಿ. ಇದು ಸಂಕ್ರಾಂತಿ ದಿನ ಮಾರ್ನಿಂಗು. ಅವತ್ತೇನಪ್ಪ ಅಂತ ಹೇಳಿದರೆ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರಿಗೆಲ್ಲ ಕೈ ಮುಗಿದು ಬಂದಿದ ಮೇಲೆ ಈ ಲಡ್ಡುನ ಫಸ್ಟು ತಿನ್ನಬೇಕು, ಅಂದರೆ ಇದೇ ಸ್ವೀಟನ್ನು ತಿನ್ನಬೇಕು. ಸೊ ಹಾಗಾಗಿ ನಾನಿವಾಗ ಈ ಲಡ್ಡುನ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತೇ ಇಲ್ಲಿ ತುಂಬ ಬಿಸಿಲು ಬಂದಿತ್ತು. ಆ್ಯಕ್ಚುಲಿ ಲಾಸ್ಟ್ ಇಯರ್ ಈ ಥರ ಬಿಸಿಲೆಲ್ಲ ಇಲ್ಲಿ ಇರಲಿಲ್ಲ. ಸೊ ನಾನು ಸ್ವಲ್ಪ ಕಿಚನ್ಗೆ ಡೈರೆಕ್ಟಾಗಿ ಬಿಸಿಲು ಬರುತ್ತೆ. ಸೊ ಈ ತುಪ್ಪ ಮಾಡಿದ್ನಲ್ವ, ನೀವು ಲಾಸ್ಟ್ ವಿಡಿಯೋದಲ್ಲಿ ನಾನು ನೋಡಿರ್ಬೋದು, ನಾನು ತುಪ್ಪನ ಮನೆಯಲ್ಲೇ ಮಾಡಿದ್ದೆ. ಹೇಗಿದೆ ನೋಡಿ, ರಿಯಲ್ ಆಗಿ ನಾವು ಶಾಪಿಂದ ತಂದಿರೋ ತುಪ್ಪ ಹೇಗಿದೆ ಹಾಗೆ ಕಾಣಿಸ್ತಾ ಇದೆ. ಅದೇ ಥರ ಟೇಸ್ಟ್ ಇರುತ್ತೆ ಈ ತುಪ್ಪ. ಸೊ ಇದೇ ತುಪ್ಪನ ಬಳಸ್ಕೊಂಡು ನಾನಿವಾಗ ಲಡ್ಡುನ ಕಟ್ತಾ ಇದ್ದೀನಿ. ಈ ತುಪ್ಪ ಬಿಸಿಲು ಬರ್ತಾ ಇದೆ ಅಲ್ವಾ, ಅಲ್ಲಿ ಡಬ್ಬನ ಇಟ್ಟಿದ್ದೆ ನಾನು. ಸೊ ಹಾಗಾಗಿ ಅದು ಕರಗ್ತಾ ಇದೆ ಸ್ಲೋಲಿ. ಏನು ಬಿಸಿ ಮಾಡುವ ಅಗತ್ಯ ಬರಲಿಲ್ಲ ನನಗೆ. ಆ ಬಿಸಿಲು ಅಲ್ಲಿ ಡೈರೆಕ್ಟಾಗಿ ಇಲ್ಲಿ ಕಿಚನಲ್ಲೇ ಬರೋದ್ರಿಂದ ತುಪ್ಪ ಅನ್ನೋದು ಮೆಲ್ಟ್ ಆಗ್ತಾ ಇತ್ತು. ಸೊ ಅದನ್ನು ನಾನು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನೀವು ನೋಡಿ ಎಷ್ಟು ಚೆನ್ನಾಗಿ ಅದು ಮೆಲ್ಟ್ ಆಗಿದೆ. ನಾನು ಕ್ಯಾಮ್ರಾನ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಮೆಲ್ಟ್ ಆಗ್ತಾ ಇರೋದು. ಸೊ ಇವಾಗ ನಾನು ಈ ತುಪ್ಪನ ಯೂಸ್ ಮಾಡಿ, ನಾನೇ ಮನೆಯಲ್ಲಿ ಮಾಡಿರುವಂಥ ತುಪ್ಪನ ಯೂಸ್ ಮಾಡಿ ಇವಾಗ ಲಡ್ಡುನ ಮಾಡ್ತಾ ಇದ್ದೀನಿ. ಇದೇ ನೋಡಿ ಪೌಡರು, ನಾನು ಸ್ವಲ್ಪನೇ ಓಪನ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಮಗೆ ಯಾವಾಗ ಬೇಕೋ ಆವಾಗ ನಾವು ಎಷ್ಟು ಬೇಕೋ ಅಷ್ಟು ಈ ಪುಡಿಯನ್ನು ಹಾಕ್ಕೊಂಡು ಇದನ್ನು ಲಡ್ಡು ಮಾಡೋದು ಅಷ್ಟೇ ಇದ್ರ ಕೆಲಸ. ಸೊ ನಾನು ಒಂದು 10 ಲಡ್ಡುನ ಮಾಡಿದ್ದೆ ಅಷ್ಟೇ. ಸೊ ಇದಕ್ಕೆ ಎಷ್ಟು ತುಪ್ಪ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಅಷ್ಟು ತುಪ್ಪನ ಹಾಕ್ಕೊಂಡು ಉಂಡೆನ ಕಟ್ಟೋದು. ತುಪ್ಪನೇನು ಬಿಸಿ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಒಂದು ವೇಳೆ ತುಪ್ಪ ಗಟ್ಟಿಯಾಗಿದ್ದರೆ ಮಾತ್ರ ಸ್ವಲ್ಪ ಕರಗಿಸ್ಕೋಬೇಕಾಗುತ್ತೆ ಅಷ್ಟೇ. ಅದಕ್ಕೆ ಬಿಸಿ ಮಾಡ್ಕೊಂಡು ಹಾಕೋದು ಅಂಥದ್ದೇನೂ ಇರೋದಿಲ್ಲ. ಸೊ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಾನು ಈ ಪೌಡರ್ದು ಕೂಡ ರೆಸಿಪಿನ ಕಲ್ತ್ಕೊಂಡು ಮುಂದೆ ನನ್ನ ಚಾನಲಲ್ಲಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಏನಕ್ಕೆ ಅಂತ ಹೇಳಿದರೆ ಈ ಲಡ್ಡು ಅನ್ನೋದು ತುಂಬ ಗಟ್ಟಿ ಮಾಡುತ್ತೆ ನಮ್ಮ ಬೋನ್ಸ್ನೆಲ್ಲ ಅಂತ ಹೇಳ್ತಾರೆ. ಬಾಣಂತಿ ಎಲ್ಲ ಇರುವಾಗ ಡೆಲಿವರಿ ಆಗಿದ್ದಾಗೆಲ್ಲ ಈ ಉಂಡೆನ ಮಾಡಿಬಿಟ್ಟು ಕೊಡ್ತಾರಂತೆ.
ಸೊ ಹಾಗಾಗಿ ಚಳಿಗಾಲದಲ್ಲಿ ನಮಗೆ ಏನು ತಿಂದ್ರೂ ನಮ್ಮ ದೇಹಕ್ಕೆ ಅದು ತುಂಬ ಚೆನ್ನಾಗಿ ಪೌಷ್ಟಿಕಾಂಶನ ತಗೊಳ್ಳುತ್ತೆ ಅಂತ ಹೇಳಿ ಒಳ್ಳೊಳ್ಳೆ ಫುಡ್ಡನ್ನು ತಗೋಬೇಕಂತ ಹೇಳ್ತಾರೆ. ಹಾಗಾಗಿ ಈ ಸಂಕ್ರಾಂತಿ ಸ್ವಲ್ಪ ಚಳಿಗಾಲದಲ್ಲಿ ಬರುತ್ತಲ್ವ, ಅದಕ್ಕೋಸ್ಕರ ಈ ಥರದ ಲಡ್ಡುನ ಈ ಸಂಕ್ರಾಂತಿಗೆ ಮಾಡ್ತಾರೆ. ಹಾಗೆ ಈ ಲಡ್ಡು ಜೊತೆಗೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಕೂಡ ಸಂಕ್ರಾಂತಿ ಸ್ಪೆಷಲು. ಇವಾಗ ನೆಕ್ಸ್ಟ್ ನನ್ನ ಮಕ್ಕಳಿಬ್ರು ನಿಮಗೆಲ್ಲ ಸಂಕ್ರಾಂತಿ ವಿಶ್ ಮಾಡಿದರು, ಅದನ್ನು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸಂಕ್ರಾಂತಿ ಶುಭಾಶಯಗಳು. ಅವ್ರಿಗೆ ಕನ್ನಡದಲ್ಲಿ ವಿಶ್ ಮಾಡಲಿಕ್ಕೆ ಅಷ್ಟು ಬರ್ತಾ ಇರಲಿಲ್ಲ, ನಾನು ಅವ್ರಿಗೆ ಹೇಳ್ಕೊಟ್ಬಿಟ್ಟು ಮಾಡಿಸಿದ್ದೀನಿ. ಬಟ್ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಇಬ್ಬರೂ ಕನ್ನಡ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಹಿಂದಿ ಅಂತೂ ಅವ್ರಿಗೆ ಹೇಳೋದೇ ಬೇಡ. ಆ ಥರ ನಮ್ಮ ಮನೇಲಿ 3 ಲ್ಯಾಂಗ್ವೇಜ್ ನಡೀತಾ ಇರುತ್ತೆ. ಸೊ ಈವ್ನಿಂಗು ಊಟ ಎಲ್ಲ ಆಗಿದ ಮೇಲೆ ಗಾಳಿಪಟ ಬಿಡಬೇಕು ಅಂತ ಈವ್ನಿಂಗು ಟೆರೇಸ್ ಮೇಲೆ ಹೋಗಿದ್ವಿ. ಯಾವತ್ತೂ ಟೆರೇಸ್ ಮೇಲೆ ನಾನು ಹೋಗಿರಲಿಲ್ಲ, ಇವತ್ತೇ ಫಸ್ಟ್ ಡೇ ಹೋಗಿದ್ದು. ಇಷ್ಟು ದಿನ ಇಲ್ಲಿ ತುಂಬ ಚಳಿ ಇತ್ತು. ಸಂಕ್ರಾಂತಿ ದಿನ ಇವತ್ತೇ ಇಲ್ಲಿ ಬಿಸಿಲು ಬಂದಿತ್ತು ಇವತ್ತು. ಆದರೆ ಗಾಳಿ ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ. ತುಂಬ ಟ್ರೈ ಮಾಡಿದ್ವಿ, ಒಂದು ಅರ್ಧ ಗಂಟೆ ಅಲ್ಲ 1 ಅವರಿಂದ ಟ್ರೈ ಮಾಡಿದರೆ ಗಾಳಿಪಟ ಮೇಲೆ ಹೋಗಲೇ ಇಲ್ಲ. ಸ್ವಲ್ಪ ಹೊತ್ತು ಮೇಲೆ ಹೋಗಿತ್ತು, ಬಟ್ ಅದು ಕೆಳಗಡೆ ಬಿತ್ತು. ಸೊ ಆ ಥರನೇ ಆಗ್ತಾಯಿತ್ತು, ಏನಕ್ಕಂದರೆ ಗಾಳಿ ಚೆನ್ನಾಗಿ ಬಂದಿರಲಿಲ್ಲ. ಹಾಗಾಗಿ ಗಾಳಿಪಟ ಹಾರಿಸ್ಲಿಕ್ಕೆ ಆಗಲಿಲ್ಲ. ತುಂಬ ಟ್ರೈ ಮಾಡಿ ಆಮೇಲೆ ವಾಪಸ್ ಬಂದಿದ್ದಾಯಿತು. ಏನಕ್ಕಂದರೆ ಇಲ್ಲಿ 5:30ಗೆಲ್ಲ ಕತ್ಲೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 4:30ಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಬಿಸಿಲು ಚೆನ್ನಾಗೇ ಇತ್ತು. ಎಷ್ಟು ಬಿಸಿಲು ಕಾಣಿಸ್ಲಿಕ್ಕೆ ನೋಡಲಿಕ್ಕೆ ಅಷ್ಟೇ ಬಿಸಿಲಿರುತ್ತೆ ಇಲ್ಲಿ. ಬಟ್ ಚಳಿಗಾಳಿ ಇದೆ ಅಲ್ಲ, ಕೋಲ್ಡ್ ವೇವ್ಸ್ ಅದು ಬರ್ತಾನೆ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇದು 4:30 ಟೈಮಲ್ಲಿ ಫಾಗಿ ಆಗೇ ಇರುತ್ತೆ. 15 ಡೇಸ್ 10 ಡೇಸು ಸನ್ಲೈಟನ್ನೇ ನೋಡಲ್ಲ, ಅಷ್ಟು ಚಳಿ ಇರುತ್ತೆ. ಇಲ್ಲೆಲ್ಲ ನೋಡಿ, ನಾನು ಝೂಮ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಗಾಳಿಪಟ ಎಲ್ಲ ಹಾರ್ತಾ ಇದೆ. ಏನೋ ಗೊತ್ತಿಲ್ಲ, ನಮ್ಮ ಟೆರೆಸ್ ಮೇಲೆ ಮಾತ್ರ ಗಾಳಿ ಸ್ವಲ್ಪ ಬರೋದು ಮತ್ತು ಗಾಳಿಪಟ ಎಲ್ಲ ಕೆಳಗಡೆ ಬೀಳೋದು ಆಗ್ತಾಯಿತ್ತು. ಸೊ ಹಾಗಾಗಿ ಗಾಳಿಪಟ ಹಾರಿಸ್ಲಿಕ್ಕೆ ಆಗಲಿಲ್ಲ. ಅದೆಲ್ಲ ಆಗಿದ್ಮೇಲೆ ಈವ್ನಿಂಗ್ ನಾವು ತರಕಾರಿ ತಗೊಳ್ಳಿಕ್ಕೆ ಅಂತ ಹೇಳಿ ಬಂದಿದ್ವಿ. ಏನಕ್ಕೆ ಅಂದರೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಸೋಮವಾರ ಮತ್ತು ಗುರುವಾರ ಈ ಥರ ಸಂತೆ ಥರ ಆಗುತ್ತೆ, ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಹಾಗಾಗಿ ಅದನ್ನ ತೊಗೊಂಡು ಬರಬೇಕು ಅಂತ ಹೇಳಿ ನಾವು ಮಾರ್ಕೆಟ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿ ಫ್ರೆಶ್ ಆಗಿ ನಮಗೆ ವೆಜಿಟೇಬಲ್ಸ್ ಸಿಗುತ್ತೆ. ಒಂದೇನಪ್ಪ ಅಂತ ಹೇಳಿದ್ರೆ, ಈ ಚಳಿಗಾಲದಲ್ಲಿ ಕರ್ನಾಟಕದಲ್ಲೆಲ್ಲ ಅವರೆಕಾಳ್ದು ಸೀಸನ್ ಅಂತಲೇ ಹೇಳ್ಬೋದು. ಅದೊಂದು ಮಾತ್ರ ಸಿಗಲ್ಲ. ಅಲ್ಲಿ ನೋಡಿ, ನಾನು ಫಸ್ಟ್ ತೋರಿಸಿದ್ದು ಅದು ಪಡವಲಕಾಯಿ ಟೈಪ್ ಟೇಸ್ಟು, ಇದು ಕುಂಬಳಕಾಯಿದು. ಹಾಗೆ ಹಲಸಿನಕಾಯಿ ಇಲ್ಲಿ ಇವರಿಗೆ ವೆಜಿಟೇಬಲ್ ಅಂತಲೇ ಗೊತ್ತು, ಹಲಸಿನ ಹಣ್ಣು ತಿನ್ನೋದಿಲ್ಲ ಇವರೆಲ್ಲ, ಹಣ್ಣೇ ಸಿಗೋದಿಲ್ಲ ಹಲಸಿನ ಹಣ್ಣಿಲ್ಲಿ. ನಾವು ಅವರಿಗೆ ಇಲ್ಲಿ ಹಲಸಿನಕಾಯಿ ಎಲ್ಲ ಮಾರ್ತಾರಲ್ವ, ಅವ್ರಿಗೆ ಕೇಳಿದರೆ ನೆಕ್ಸ್ಟ್ ವೀಕಲ್ಲಿ ತೊಗೊಂಬರ್ತೀವಿ ಅಂತ ಹೇಳ್ತಾರೆ. ಬಟ್ ಅಷ್ಟು ಚೆನ್ನಾಗಿರಲ್ಲ. ನೆಕ್ಸ್ಟು ಅವತ್ತೇ ನೈಟ್ ಇಲ್ಲಿ ಲೋರಿ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಈ ಥರ ಸೌತಲ್ಲೆಲ್ಲ ಬೋಗಿ ಅಂತ ಏನು ಹೇಳ್ತೀವಿ, ಆ ಥರನೇ ಸೇಮ್ ಇವರು ಕಟ್ಟಿಗೆ ಎಲ್ಲ ಈ ಥರ ಉರಿಸ್ಬಿಟ್ಟು ಲೋರಿ ಅಂತ ಮಾಡ್ತಾರೆ. ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ, ಶೇಂಗಾ ಇರುತ್ತಲ್ವ, ಶೇಂಗಾ ಮತ್ತು ಏನಂತಾರೆ ಪಾಪ್ಕಾರ್ನು, ಅದನ್ನೆಲ್ಲ ಎಳ್ಳಿಂದ ಮಾಡಿರುವಂಥದ್ದು, ಅದನ್ನೆಲ್ಲ ಈ ಇದರಲ್ಲಿ ಅಗ್ನಿಯೆಲ್ಲ ಹಾಕಿಬಿಟ್ಟು ರೌಂಡ್ ಮಾಡ್ತಾ ಅವರು ಪ್ರದಕ್ಷಿಣೆ ಹಾಕ್ತಾರೆ. ಮತ್ತು ಅದೇ ಸೆಲೆಬ್ರೇಷನ್ ಇವ್ರದ್ದು ಲೋರಿ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾರೆ. ಒಬ್ರಿಗೊಬ್ರು ಇದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ತಾರೆ. ಶೇಂಗಾ ಎಲ್ಲ ಏನಿದೆ ನೋಡಿ ಹಾಕ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ನಾವು ಅವ್ರ ಜೊತೆ ಯಾವತ್ತೂ ಪ್ರತಿ ವರ್ಷ ನಾವು ಈ ಥರನೇ ಮಾಡ್ತೀವಿ ಇಲ್ಲಿದ್ದರೆ. ಮಕ್ಳಿಗೂ ಸ್ವಲ್ಪ ಎಲ್ಲ ಕಲ್ಚರ್ ಗೊತ್ತಾಗಬೇಕು, ನಾವು ಯಾವ ಪ್ಲೇಸಲ್ಲಿದ್ದೀವಿ ಅದ್ರ ಬಗ್ಗೆ ಮಕ್ಕಳು ತಿಳ್ಕೋಬೇಕು. ಊರಿಗೆ ಹೋಗಿದರೆ ಊರಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅದನ್ನು ಮಾಡ್ತಾರೆ. ಸೊ ಇಲ್ಲಿದ್ದರೆ ಇವರೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಇವ್ರ ಜೊತೆ ನಾವು ಕೂಡ ಈ ಥರನೇ ಸೆಲೆಬ್ರೇಟ್ ಮಾಡ್ತೀವಿ. ನನ್ನ ಚಾನಲಲ್ಲಿ ನಾನು ಮುಂಚೆನೂ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಒಂದೇ ಮನೆ ಇದ್ದಾಗ ಸಿಂಗಲ್ ಆಗಿ, ಸೊ ಮನೆ ಮುಂದೆನೇ ಇಲ್ಲ ಮನೆಯಲ್ಲಿ ಎಲ್ಲಿ ಪ್ಲೇಸ್ ಇದೆ ಅಲ್ಲೇ ಚಿಕ್ಕದಾಗಿ ಈ ಥರ ಫೈರ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು, ಎಂಜಾಯ್ ಮಾಡೋದು ಮಾಡ್ತಾ ಇರ್ತಾರೆ. ಇದನ್ನು ಲೋರಿ ಅಂತ ಹೇಳ್ತಾರೆ. ಸೊ ಒಂದೇ ಫೆಸ್ಟಿವಲ್ನ ಡಿಫ್ರೆಂಟ್ ನೇಮ್ಸಿಂದ ಡಿಫ್ರೆಂಟ್ ಪ್ಲೇಸಲ್ಲಿ ಹೇಳ್ತಾ ಸೆಲೆಬ್ರೇಟ್ ಮಾಡೋದೇ ಸಂಕ್ರಾಂತಿ ಅಂತ ಹೇಳ್ಬೋದು. ನನ್ನ ಮಗ ನೋಡಿ ಹೇಗೆ ಅವನು ಒಂದು ಫುಲ್ ಪ್ಯಾಕೆಟ್ ಖಾಲಿ ಮಾಡಿದ್ದ ಪಾಪ್ಕಾರ್ನ್. ಹಾಗೆ ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ನೆಕ್ಸ್ಟ್ ಡೇಗೆ ಹಿಟ್ಟನ್ನೆಲ್ಲ ರುಬ್ಬಿಟ್ಟು
ಅಷ್ಟೇ ಮಲ್ಕೊಂಡ್ವಿ. ಇಷ್ಟೇ ಇವತ್ತಿನ ಈ ವ್ಲಾಗಲ್ಲಿ. ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.